1 ಎಕರೆ ಜಮೀನಲ್ಲಿ ಕಮ್ಮಿ ಅಂದ್ರೂ 6 ರಿಂದ 7 ಲಕ್ಷ ದುಡ್ಡು ಮಾಡ್ಲೇಬಹುದು ಸರ್. ನನ್ನ ತೋಟದಲ್ಲಿ ಆಗುತ್ತೆ ಸರ್. ನಮಸ್ಕಾರ. ಇವತ್ತು ರೈತರ ಅಪರ ಜಮೀನು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಸರ್. ಕಮ್ಮಿ ಜಮೀನು ಇರೋರು, ಕಮ್ಮಿ ಬಡ ರೈತರು ಸಾವಯವ ಕೃಷಿ ಮಾಡಿಕೊಂಡು ಸಾವಯವದಲ್ಲಿ ದುಡ್ಡು ಮಾಡ್ಬೋದು. 1 ಎಕರೆ ಜಮೀನಲ್ಲಿ ಕಮ್ಮಿ ಅಂದ್ರೂ 6 ರಿಂದ 7 ಲಕ್ಷ ದುಡ್ಡು ಮಾಡ್ಲೇಬಹುದು ಸರ್. ನನ್ನ ತೋಟದಲ್ಲಿ ಆಗುತ್ತೆ. ಅದು ನಾನು ಮಾಡಿ ತೋರಿಸಿದ್ದೀನಿ. ನಮ್ಮ ತೋಟದಲ್ಲಿ ನೋಡಿ ಸರ್, ಯಾವ್ದಾವ್ದು ಬೆಳೆ ಇಲ್ಲ, ಎಷ್ಟು ಬೆಳೆ ಇವೆ ಅಂತ ನೀವೇ ನೋಡ್ಕೊಳ್ಳಿ. ತೆಂಗಿನ ಮರ ಐತೆ ಸರ್, 550 ಅಡಿಕೆ ಗಿಡ ಐತೆ, 500 ವೆನಿಲೆ ಗಿಡ ಐತೆ, 1000 ಕಾಫಿ ಗಿಡ ಐತೆ, ಒಂದು ಏಲಕ್ಕಿ ಗಿಡ ಐತೆ, ಜಾಯಿಕಾಯಿ ಗಿಡ ನೆಟ್ಟಿದ್ದೀನಿ, ಹಣ್ಣಿನ ಗಿಡಗಳು ನೆಟ್ಟಿದ್ದೀನಿ. ಯಾಕಾಗಲ್ಲ ಸರ್? 6 ರಿಂದ 7 ಲಕ್ಷ ದುಡ್ಡು ಬೆಳಿಲೇಬಹುದು, ಸಂಪಾದನೆ ಮಾಡ್ಬೋದು ಸರ್. ಸಾವಯವದಲ್ಲಿ ಬೆಳಿಬೇಕು ರೈತ. ಸಾವಯವದಲ್ಲಿ ಮಾಡಿದ್ರೆ ಖರ್ಚು ಕಮ್ಮಿ ಆಗುತ್ತೆ. ಹಂಗಾಗಿ ನಮಗೆ ದುಡ್ಡು ಲಾಭ ಜಾಸ್ತಿ ಸಿಗುತ್ತೆ. ಈಗ ಮಿನಿಮಮ್ ಏನಿಲ್ಲ ಅಂದ್ರೂ ನನ್ನ ತೋಟದಲ್ಲಿ ತೆಂಗಿನ ಮರದಲ್ಲಿ 1 ಲಕ್ಷ ಆಗುತ್ತೆ ಸರ್. ನನಗೆ ಅಡಿಕೆ ಗಿಡದಲ್ಲಿ 2 ಲಕ್ಷ ಆಗುತ್ತೆ. 500 ಅಡಿಕೆ ಗಿಡ, 550 ಅಡಿಕೆ ಗಿಡದಲ್ಲಿ 2 ಲಕ್ಷ ದುಡ್ಡು ಆಗುತ್ತೆ ಸರ್, ಕಮ್ಮಿ ಅಂದ್ರೂ. ವೆನಿಲೆ ಗಿಡದಲ್ಲಿ ನನಗೆ 3 ಲಕ್ಷ ದುಡ್ಡು, ಅದೇ ಹೆಂಗೆವರೆಗೂ ಬರುತ್ತೆ ಸರ್. 6-7 ಲಕ್ಷ ದುಡ್ಡು ಆಗುತ್ತೆ ಸರ್ ನನಗೆ. ಯಾಕಾಗಲ್ಲ ಸರ್? ಯಾಕೆ ಒಳ್ಳೆದಾಗ ಇದಾಗಕ್ಕಾಗಲ್ಲ? ಬಡವರ ರೈತರು ಕಮ್ಮಿ ಜಮೀನು ಮಾಡಿಕೊಂಡು ಸಾವಯವದಲ್ಲಿ ಮಾಡಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಅಂದರೆ ಏನೇನು ಮಾಡಬೇಕು, ಏನೇನು ಬೆಳಿಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. 6-7 ಲಕ್ಷ ದುಡ್ಡು ಎಲ್ಲ ಕಬ್ಬು ಬೆಳೆದ್ರು 6-7 ಲಕ್ಷ ದುಡ್ಡು ಆಗುತ್ತೆ ಅಂದ್ರೆ ಆಗಲ್ಲ ಅದು. ಈಗ ನಮ್ಮ ಬೆಳೆ ನೆಟ್ಟಿರೋ ಬೆಳೆಗಳಲ್ಲಿ ಎಲ್ಲರಿಂದ 10, 15, 20 ವರ್ಷ ಇರೋವಂಥ ಬೆಳೆಗಳು. ಈ ಕಾಫಿ 10, 15 ವರ್ಷ ಇರುತ್ತೆ, ವೆನಿಲ್ಲ 15 ರಿಂದ 20 ವರ್ಷ ಇರುತ್ತೆ, ತೆಂಗಿನ ಮರ 40, 50 ವರ್ಷ ಇರುತ್ತೆ, ಅಡಿಕೆ ಮರ ಒಂದು 30, 40, 50 ವರ್ಷ ಇರುತ್ತೆ. ಎಲ್ಲ ಒಂದು ಸಲ ನೆಟ್ಟ ಮೇಲೆ ಪ್ರತಿ ವರ್ಷನೂ ದುಡ್ಡು ಖರ್ಚಿಲ್ದನೆ, ಖರ್ಚು ಕಮ್ಮಿ ಮಾಡಿಕೊಂಡು ದುಡ್ಡು ಬರೋ ಅಂತ ಬೆಳೆ ನಾನು ಮಾಡಿರೋ ಬೆಳೆಗಳು ಸರ್. ನನ್ನ ತೋಟದಲ್ಲಿ ನೀವೇ ನೋಡಿ. ಯಾಕಾಗಲ್ಲ 6 ರಿಂದ 7 ಲಕ್ಷ ದುಡ್ಡು? ರೈತರು ಯಾಕೆ ಲಾಸ್ ಆಗುತ್ತೆ? ಸಾವಯವದಲ್ಲಿ ಮಾಡಿ. ಈಗ ರೈತರುಗಳು ಕೇಳ್ಬೋದು ಸರ್, ನೀನು ಏನೇನು ಮಾಡಿದೀಯಾ, ಎಷ್ಟೆಷ್ಟು ಅಡಿಗೆ ನೆಟ್ಟಿದೀಯಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಬೋದು. ನೀವೇ ನೋಡಿ ಸರ್, ತೆಂಗಿನ ಮರ 30 ಅಡಿಗೆ ಹಾಕಿದ್ದೀನಿ, 8 ಅಡಿಗೆ ಅಡಿಕೆ ಗಿಡ ಹಾಕಿದ್ದೀನಿ ಸರ್, 550 ಗಿಡ ಅಡಿಕೆ ಗಿಡ ಹಿಡ್ದೈತೆ, 45 ಗಿಡ ತೆಂಗಿನ ಗಿಡ ಹಿಡ್ದೈತೆ, 500 ಗಿಡಕ್ಕೂ 550 ಗಿಡಕ್ಕೂ ವೆನಿಲೆ ಗಿಡ ನೆಟ್ಕೊಂಡಿದ್ದೀನಿ. ಅದ್ರ ಮಧ್ಯ ನಾನು ಕಾಫಿ ಗಿಡ ಮಾಡಿದ್ದೀನಿ ಸರ್. ಏಕಲೈನ್ಗೆ 5 ಅಡಿ ಕಾಫಿ ಮಾಡಿದ್ದೀನಿ ನಾನು. ಇದು 1000 ಕಾಫಿ ಗಿಡ ಹಿಡ್ದೈತೆ. ಈಗ ತೆಂಗಿನ ಮರದ ಮಧ್ಯ ಅಡಿಕೆ ಮರಕ್ಕೆ ವೆನಿಲೆ ಗಿಡದ ಅಡಿಕೆ ಮರದ ಮಧ್ಯ ಕಾಫಿ ಗಿಡದ ಮಧ್ಯ ಒಂದೊಂದು ಎಲ್ಲೆಲ್ಲೋ ಕೊಕ್ಕೋ ಹಾಕೊಂಡಿದ್ದೀನಿ ಸರ್, ಬಾಳೆ ಹಾಕೊಂಡಿದ್ದೀನಿ, ಎಲ್ಲ ರೀತಿ ಗಿಡನೂ ನೆಟ್ಟಿದ್ದೀನಿ. ಏಲಕ್ಕಿ ಗಿಡ ನೆಟ್ಟಿದ್ದೀನಿ ಸರ್, ಜಾಯಿಕಾಯಿ ಗಿಡ ನೆಟ್ಟಿದ್ದೀನಿ, ಕಾಫಿ ಗಿಡ ನೆಟ್ಟಿದ್ದೀನಿ, ಪ್ರತಿಯೊಂದು ಗಿಡನೂ ನೆಟ್ಟಿದ್ದೀನಿ ಸರ್. ಈಗ ಮಧ್ಯೆ ನೋಡಿ, ಈಗ ಇದು ಆಡಿನ ಸೊಪ್ಪು ಸರ್, ಇದು ಛಾಯಾ ಗಿಡ ಅಂತ. ಇದು ಸಿಂಪಲ್ ಆಗಿ ಇರ್ತದೆ, ನೆಳ್ಳಲ್ಲೇ ಬರ್ತದೆ ಸರ್. ಇದು ಮಿನಿಮಮ್ ಒಂದು ಕುರಿಗೆ 2 ಗಿಡ ಕತ್ತಿಸ್ಕೊಂಡೆ ಒಂದು ಕುರಿ ಮೇವು ಹೋಗುತ್ತೆ ಸರ್. ಕುರಿ ಐತೆ ನಂದು ಒಂದೆರಡು, 2 ಎಮ್ಮೆ ಐತೆ ಸರ್. ಮಲ್ನಾಡ್ ಗಿಡ ನಾನು ಜೀವಾಮೃತಕ್ಕೋಸ್ಕರ ಮಲ್ನಾಡ್ ಗಿಡ ನಮ್ಗೆ ಕೊಟ್ಟಿದ್ದಾರೆ, ಅವು ಮಾಡಿಕೊಂಡಿದ್ದೀನಿ. ಕೋಳಿ ಐತೆ, ನಾಟಿ ಕೋಳಿ ನಮ್ದು ಒಂದು 150-200. ಏನಿಲ್ಲ ಅಂದ್ರೂ ರೈತರು ಸರ್ 1 ರಿಂದ 1.5 ಎಕರೆ 2 ಎಕರೆ ಜಮೀನು ಸರ್. ಒಬ್ಬ ಆರಾಮಾಗಿ ಒಬ್ರಿಗೂ ಕೂಲಿ ಕೊಡ್ದಂಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸರ್. ನಾನು ಬೆಳಿಗ್ಗೆ ಬರ್ತೀನಿ, 6 ಗಂಟೆಗೆ ಬಂದರೆ ಒಂದು 10 ಗಂಟೆ ಗಂಟ್ಲು ಹಿಂಗೆ ಸಿಂಪಲಾಗಿ ಓಡಾಡ್ಕೊಂಡು ಏನೇನು ಸಿಂಪಲಾಗಿ ಕಳೆ ಕೀಳೋದು, ಏನು ಜಾಸ್ತಿ ಕೆಲಸ ಇರಲ್ಲ ಸರ್. ಈ ಸಾವಯವ ತೋಟದಲ್ಲಿ ನಮ್ಮ ಉಳುಮೆ ಇಲ್ಲ, ಏನಿರಲ್ಲ, ಬರೀ ನೀರು ಮೇಂಟೈನ್ ಮಾಡ್ಕೊಳ್ಳೋದು, ನೀರು ಸ್ಪ್ರಿಂಕ್ಲರ್ ಹಾಕೊಂಡಿದ್ದೀನಿ, ಕಳೆ ಕಿತ್ಕೊಳ್ಳೋದು ಒಂದು ಸ್ವಲ್ಪ ಅಷ್ಟು ಬಿಟ್ರೆ ಇನ್ನೇನು ಕೆಲಸ ಇರಲ್ಲ ಸರ್. ಆರಾಮಾಗಿ ಒಬ್ಬರು 1-1.5 ಎಕರೆ 2 ಎಕರೆ ಜಮೀನ ಈಜಿಲಿ ಒಬ್ಬನೇ ಮನುಷ್ಯ ಮೇಂಟೈನ್ ಮಾಡ್ಬೋದು ಸರ್. ಇದು ವ್ಯಾಯಾಮ ಮಾಡ್ದಂಗೆ ಆಯ್ತದೆ. ಒಂದು ರೌಂಡು ತೋಟ ಸುತ್ಕೊಬತ್ತೀನಿ ಸರ್ ನಾನು. ಆಮೇಲೆ ಹೂವು ಪಾಲಿನೇಷನ್ ಮಾಡೋಣಾಗ ಪ್ರತಿಯೊಂದು ಗಿಡತಕ್ಕೂ ಹೋಯ್ತೀನಲ್ಲ, ನನಗೆ ಎಷ್ಟು ಆನಂದ ಆಯ್ತದೆ ಸರ್. ಬೆಳಿಗ್ಗೆ ಟೈಮು ಅಂದರೆ ಅಷ್ಟಿಷ್ಟು ಖುಷಿ ಸಿಗಲ್ಲ, ಅಷ್ಟು ಖುಷಿ ಸಿಗುತ್ತೆ ನನಗೆ. ಒಂದೊಂದು ಅಂಬುದು ಒಂದೊಂದು ತೋಟ ತಕ್ಕ ಹೋಗಿ, ಒಂದೊಂದು ಗಿಡ ತಕ್ಕ ಹೋಗಿ ನಾನು ಪಾಲಿನೇಷನ್ ಮಾಡ್ಬೇಕಾರೆ ಅಷ್ಟು ಮನ್ಸಿಗೆ ಬಾಡಿಗೆ ಸಾವಯವದಲ್ಲಿ ಹೆಲ್ತ್ ಇರ್ತದೆ ಬೆಳಿಗ್ಗೆ ಟೈಮು ಸರ್. ಎಷ್ಟು ಖುಷಿ ಆಯ್ತದೆ ಅಂದರೆ, ಈ ಟೌನಲ್ಲಿರೋರೆಲ್ಲ ಜಿಮ್ಗೆ ಇದಕ್ಕೆ ವಾಕ್ ಮಾಡೋಕ್ಕೆಲ್ಲಕ್ಕೂ ಹೋಯ್ತಾರೆ. ನಮ್ಗೆ ಆ ಸ್ವರ್ಗ ಸಿಕ್ತಂಗೆ ಆಯ್ತದೆ ನನ್ನ ತೋಟದೊಳಗೆ. ನನ್ಗೆ ಬೆಳಿಗ್ಗೆ ಟೈಮ್ ಬಂದ್ಬಿಟ್ರೆ ಸರ್, ಆ ಕೋಲ್ಡ್ ಆಗಿರೋದು ವಾತಾವರಣಕ್ಕೂ ನನ್ನ ತೋಟ ಇರೋದಕ್ಕೂ ನಾನು ಇಲ್ಲಿ ಬಂದು ಹೂವು ಪಾಲಿನೇಷನ್ ಮಾಡ್ತಾ ಇದ್ರೆ ನನಗೆ ಒಂಥರ ಖುಷಿ ಅಂತ ಅನಿಸ್ತದೆ ಸರ್. ಸಾವಯವ ಯಾಕೆ ಮಾಡಬೇಕು ಅಂದರೆ, ಮನುಷ್ಯ ರೈತರು ಭೂಮಿ ಫಲವತ್ತತೆ ಉಳಿಸ್ಕೋಬೇಕು ಸರ್. ನಾವು ಕೆಮಿಕಲ್ ಹಾಕಿ ಜನಗಳು ಹಾಳು ಮಾಡ್ಬಿಟ್ಟಿದ್ದಾರೆ ಭೂಮಿಲಿ, ಜೀವಾಣುಗಳೆಲ್ಲ ಸತ್ತೋಗ್ಬಿಟ್ಟಿರ್ತವೆ ಸರ್. ಇವಾಗ ನಾವು ನೋಡಿ, ಈ ಕಸ ಇದು ಕಿತ್ತಾಕಿದ್ದೀನಲ್ಲ, ಇದೇ ನಮಗೆ ಗೊಬ್ಬರ ಆಗುತ್ತೆ ಸರ್. ಮುಂದೆ ಹೋಯ್ತಾ ನಮಗೆ ಭೂಮಿಲಿ ನಮಗೆ ಖರ್ಚೇ ಬರಲ್ಲ ಸಾವಯವದ ಸ್ಟಾರ್ಟ್ ಮಾಡ್ಕೊಂಡ್ರೆ ಸರ್. ಒಂದು 2 ರಿಂದ 3 ವರ್ಷ ನಾವು ಮೇಂಟೈನ್ ಮಾಡ್ಬಿಟ್ರೆ ಆಮೇಲೆ ನಮ್ಗೆ ಅದೇ ಗೊಬ್ಬರ ಆಗುತ್ತೆ ಸರ್. ನಮಗೆ
ಮೇಲ್ಗಡೆಯಿಂದ ಬೀಳೋ ತ್ಯಾಜ್ಯಗಳು ಮತ್ತೆ ಕಳೆ ಎಲ್ಲಾನು ಹಾಕೊಂಡ್ರೆ ಅದೇ ನಮ್ಗೆ ಗೊಬ್ಬರ ಆಗುತ್ತೆ. ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ಸರ್. ಆಗ ಆಗ ಖರ್ಚು ಕಮ್ಮಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ ನಮ್ಗಾಗ. ಹಂಗಾಗಿ ನಮ್ಗೆ ರೈತರಿಗೆ ಸಾವಯವ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್ ನಾನು. ಏನಿಲ್ಲ ಸರ್, ಈಗ ನಮ್ದು 1 ಎಕರೆ ಜಮೀನ್ ಐತಲ್ಲ, ಕುರಿ ಗೊಬ್ಬರ ಐತೆ ಸರ್ ನಂದು. ಕುರಿಗಳು ಸ್ವಲ್ಪ ಅವೆ. ಇನ್ನ ತಿಪ್ಪೆ ಗೊಬ್ಬರ ಅಂತೂ ನಮ್ದು ಎಮ್ಮೆ ದನಂದೆಲ್ಲ ತಿಪ್ಪೆ ಗೊಬ್ಬರ ಐತೆ ಸರ್, ಅದನ್ನ ಯೂಸ್ ಮಾಡ್ಕೋತೀನಿ. ಕೋಳಿ ಐತೆ, ಒಂದ್ 150-200 ಕೋಳಿಗಳವೆ, ನಾಟಿ ಕೋಳಿಗಳು ಇಲ್ಲೇ. ಡೈಲಿ ಹೆಂಗೆ ಹೋದ್ರು ಸರ್ ಒಂದ್ ಮಂಕ್ರಿ ಕಸ ಸಿಗುತ್ತೆ, ಅದು ಕೋಳಿ ಗೊಬ್ಬರ ಅದ್ ಹಾಕೋತೀನಿ. ಸಾವಯವದಲ್ಲಿ ಇವೆಲ್ಲನ ಹಾಕೊಂಡ್ರೇನೆ ನಮ್ಗೆ ಖರ್ಚು ಕಮ್ಮಿ ಆಗೋದು ಸರ್. ನಮ್ದು ಕೆಮಿಕಲ್ ಗೊಬ್ಬರ ಬಿಟ್ರೆ ನಮ್ಗೆ ಅನುಕೂಲ. ಈಗ ಜೀವಾಮೃತ ಮಾಡ್ಕೋತೀನಿ ಸರ್. ನನ್ಗೆ ಡೈಲಿ ಇಲ್ಲ, ಒಂದು ವಾರಕ್ಕೆ 15 ದಿವಸಕ್ಕೆ 3 ಡ್ರಮ್ ಮಾಡ್ಕೋತೀನಿ ಸರ್ ನಾನಿಲ್ಲಿ ಜೀವಾಮೃತ. 3 ನಮ್ಗೆ ಪಟ ಇದೆ. ಇದು ಅದೊಂದು ಪಟ, ಇದೊಂದು ಪಟ, ಅದೊಂದು ಪಟ, 3 ಪಟಕ್ಕೂ ಒಂದೊಂದು ಡ್ರಮ್ ಮಾಡಿಕೊಂಡಿದ್ದೀನಿ. ನೀವೇ ನೋಡಿ ಸರ್ ಅಲ್ಲಿ. 15 ದಿವಸಕ್ಕೆ ಒಂದ್ಸಲ ಒಂದು ಪಟಕ್ಕೆ 1 ಡ್ರಮ್ 200 ಲೀಟರ್ ನೀರು ಹಿಡಿತದೆ. 200 ಲೀಟ್ರು 200 ಗಿಡಕ್ಕೆ ಊದ್ಬಿಡ್ತೀನಿ ನಾನು, 1 ಲೀಟ್ರ್ 2 ಲೀಟ್ರ್. 15 ದಿವಸಕ್ಕೆ ಒಂದ್ಸಲ ಉಳ್ಕೋತೀನಿ ಸರ್ ನಾನು. ಆಮೇಲೆ ವೇಸ್ಟ್ ಡಿಕಂಪೋಸರ್ ಹಾಕ್ತೀನಿ 1 ಲೀಟರ್ ಅಷ್ಟು. ಮತ್ತೆ ಇದು ಸ್ಪ್ರೇ ಮಾಡ್ತೀನಿ ಸರ್ ನಾನು, ಯಾವುದೋ ಪಿಶಮಿನಾಶೇಡ ನಾನು ಸ್ಪ್ರೇ ಮಾಡ್ತೀನಿ 15 ದಿವಸಕ್ಕೆ ಒಂದ್ಸಲ, ಒಂದು ತಿಂಗ್ಳಿಗೆ ಒಂದ್ಸಲ. ಒಂದು ಲೀಟ್ರಿಗೆ 2 ml ನಂಗೆ ಹಾಕೊಂಡು ಸ್ಪ್ರೇ ಕೊಡ್ತೀನಿ ಸರ್ ನಾನು ಇವಕ್ಕೆ. ನಾನು ಬೇರೆ ಅಂಗಡಿಯಿಂದ ಔಷಧಿ ತಂದು ಹೊಡೆಯಲ್ಲ ನಾನು ಯಾವಕ್ಕೂ. ಇದನ್ನೇ ಹಾಕೊಂಡ್ರೆ ಸಾಕು ಸರ್. ಅದು ಸಾವಯವದಲ್ಲಿ ಇಷ್ಟೆಲ್ಲ ಅಳವಡಿಸ್ಕೊಂಡು ಇಷ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿಲಿ ಸರ್. ಕಮ್ಮಿ ಅಂದ್ರೂ 6-7 ಲಕ್ಷ ದುಡ್ಡ ಒಬ್ಬ ರೈತ ಒಂದು ವರ್ಷಕ್ಕೆ ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನೋಡಿ ಸರ್, ನಮ್ದು 4-5 ವರ್ಷ ನಾನು ಅಡಿಕೆ ಗಿಡ ನೆಟ್ಟಿ 1 ವರ್ಷ ಗಂಟ ಉಳುಮೆ ಮಾಡಿದ್ದು, 1 ವರ್ಷ ಉಳುಮೆ ಮಾಡಿದ್ದು ಸರ್. ಆಮೇಲೆ ಗಿಳ್ಮೆ ಏನೂ ಇಲ್ಲ ಸರ್. ನಮ್ಮ ಭೂಮಿ ಒಳಗೆ ಬನ್ನಿ ನೋಡಿ, ನೀವೇ ನೋಡ್ತಾ ಇದ್ರಲ್ಲ, ಸ್ಪಂಜ್ ಇದ್ದಂಗೆ ಐತೆ ಸರ್. ಇಲ್ಲಿ ನೋಡಿ ಸರ್, ಎಷ್ಟು ಗೊಬ್ಬರ ಐತೆ ಅನ್ನೋದು ನೋಡಿ ಸರ್. ಇಲ್ಲಿ ಹಂಗೆ ಕೈಲೇ ಇದು ಮಾಡ್ಬೋದು, ಆ ಥರ ನಮ್ಮ ಭೂಮಿ ಐತೆ ಸರ್. ಸ್ಮೂತ್ ಆಗೈತೆ ಭೂಮಿ ಸಾವಯವ ಗೊಬ್ಬರದಲ್ಲಿ. ನೋಡಿ ಸರ್, ಇವಾಗ ಇಲ್ಲಿ ನೋಡಿ ಸರ್, ಕೈಲೇ ಬೇಕಾದ್ರೆ ಇದು ಮಾಡ್ಬೋದು ನಮ್ಮ ಭೂಮಿಯ. ನೋಡಿ ಸರ್ ಎಷ್ಟು ಕಪ್ಪಗಿದೆ, ಹೆಂಗೆ ಇದೆ ಅನ್ನೋದು ನೋಡಿ ಸರ್ ನೀವೇ. ಯಾಕೆ ಗೊಬ್ಬರ ಹಾಕ್ಬೇಕು ಸರ್, ಕೆಮಿಕಲ್ ಗೊಬ್ಬರವ? ಅದೇ ಸರ್, ಈಗ ನಮ್ಮ ತೋಟದಲ್ಲಿ ನಾನು ಕಳೆನೇ ಇದು ಮಾಡಲ್ಲ ಸರ್, ಉಳುಮೆ ಮಾಡಲ್ಲ ನಾನು. ಈಗ ಜನಗಳು ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದ್ದಾರೆ. ಇವಾಗ ಕೆಮಿಕಲ್ ಒಂದು ಸ್ವಲ್ಪ ಬಿಟ್ಟು ಸಾವಯವಕ್ಕೆ ತಿರುಗ್ತಾ ಇದ್ದಾರೆ ನಮ್ಮ ತೋಟದಲ್ಲಿ ಸರ್. ನಾನು ಇವಾಗ 30-35 ಟೆಂಪ್ರೇಚರ್ ಐತೆ ಸರ್ ಹೊರಗಡೆ ಹೋದ್ರೆ, ನೀವೇ ಹೋಗಿ ನೋಡಿ. ಇನ್ನು ನನ್ನ ತೋಟದಲ್ಲಿ AC ಹಾಕ್ತಂಗೆ ಕೋಲ್ಡ್ ಐತೆ ನಮ್ಮ ತೋಟದಲ್ಲಿ. ಇಷ್ಟು ಕೋಲ್ಡು ಹೊರಗಡೆ ಎಲ್ಲಿ ಸಿಗುತ್ತೆ ಸರ್? ಇಷ್ಟು ಒಳ್ಳೆ ಹವಾಗುಣ, ಮನ್ಸಿಗೆ ಒಳ್ಳೆ ಹೆಲ್ತ್ ಇರ್ತದೆ ಹವಾಗುಣ ಚೆನ್ನಾಗಿದ್ರೆ. ಫಸ್ಟ್ ಎಲ್ಲ ಮಾಡ್ಬೇಕಾದ್ರೆ ನಾನು ನೆಗ ಹೊಡಿಯೋರು ಸರ್ ನಮ್ಮೂರ್ ಕಡೆಯವರೆಲ್ಲವ. ಇವಾಗ ಅವ್ರವ್ರೆ ಒಂದು 50 ಅಂಬ್ ಕೊಡು, 100 ಅಂಬ್ ಕೊಡು ಅಂತ ಈಗ ಅವರೇ ಮಾಡ್ಕೊಂಡು ಈಗ ಬದಲಾವಣೆ ಆಗ್ತಾವ್ರೆ. ನೋಡ್ಬಿಟ್ಟು ನಂದೆಲ್ಲ ಇಲ್ಲು ನೋಡಿ, ಬೆಳೆದಿರೋದು ನೋಡಿ, ಓ ಇಲ್ಲೂ ಬೆಳಿಬೋದು ಕಣಪ್ಪ ಎಲ್ಲ ಅಂತ ನೋಡ್ಕೊಂಡು ಇವಾಗ ಬದಲಾವಣೆ ಆಗ್ತಾ ಇದ್ದಾರೆ ಸರ್ ನಮ್ಮೂರ್ ಸೈಡ್ವೆ. ಬೇರೆ ರೈತರುಗಳು ಅದೇ ತರ ಬದಲಾವಣೆ ಆಗಿ ಬೆಳೀರಿ ಅಂತ ಹೇಳ್ಕೊತಾ, ನಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಹಾರೈಸ್ತೀನಿ ಸರ್ ನಾನು. ಸರ್ ಅದೇ ನಮ್ಮ ಈಗ ಒಂದು 30 ಗಿಡ ಕೊಕ್ಕೋ ಗಿಡ ಹಾಕೊಂಡಿದೀನಿ ಸರ್. ನೋಡೋಣ ಬರುತ್ತದ ಇಲ್ವ ಅಂತ ಅಂದ್ಬಿಟ್ಟು ಒಂದು 30 ಗಿಡ ಹಾಕಿದೆ. ನೋಡಿ ಎಷ್ಟು ಸೂಪರ್ ಆಗಿ ಬಂದೈತೆ, ಎಷ್ಟು ಹೂ ಹೊಡಿತೈತೆ ನೋಡಿ ಸರ್. 2 ವರ್ಷದ ಗಿಡ ಎಷ್ಟು ಹೂ ಹೊಡಿತೈತೆ ನೀವೇ ನೋಡಿ. ಇಲ್ಲಿ ಅದ್ರಲ್ಲೆಲ್ಲ ಕಾಯಿ ಬಿಟ್ಟಿದೆ ಸರ್, 2 ವರ್ಷದ ಗಿಡ. ಈಗ ಪೇಸ್ ಬಿಡ್ಬಾರ್ದು ಸರ್ ಭೂಮಿಲಿ. ಯಾಕೆ ಬರಲ್ಲ? ಈಗ ಕೊಕ್ಕೋನು ಬಂದೈತೆ ಸರ್ ನಿಮ್ ಕಣ್ಣಂಗೇನೆ. ಈಗ ಅಡಿಕೆ ಗಿಡ ಚೆನ್ನಾಗಿ ಬಂದೈತಾ, ಇದ್ರ ಮಧ್ಯೆ ಕಾಫಿ ಗಿಡ ಚೆನ್ನಾಗಿ ಬರ್ತಾಯ್ತಾ, ಮತ್ತೆ ತೆಂಗಿನ ಮರ ನಡೀತೀನಿ. ತೆಂಗಿನ ಮರದಲ್ಲಿ ಮೆಣಸು ನೋಡಿ ಸರ್, ಅಲ್ಲಿ ಹೆಂಗ ಹಪ್ತಾ ಇದೆ, ಮೆಣಸು ಚೆನ್ನಾಗಿ ಬರ್ತಾ ಇಲ್ವಾ ಸರ್? ಯಾಕೆ ಆದಾಯ ಬರಲ್ಲ ಸರ್? ಮಾಡ್ಬೇಕು ಅಷ್ಟೇನೆ. ಈಗ ಕೊಕ್ಕೋ ಗಿಡದಲ್ಲಿ ನಂದ್ರಲ್ಲಿ 30 ಗಿಡದಲ್ಲಿ ಮಿನಿಮಮ್ ಒಂದು 2 kg ಕಾಯಿ ಬಿಟ್ರು ವರ್ಷ ಎಲ್ಲ 2 kg ಕಾಯಿ ಬಿಟ್ರು 1,000 ದುಡ್ಡು ಆಗುತ್ತೆ ಸರ್. 30 ಗಿಡಕ್ಕೆ 30,000 ದುಡ್ಡು ಆಗುತ್ತೆ. ಹಾಗೆ ಹನಿ ಕೂಡಿದ್ರೆ ಹಳ್ಳ ಆಗುತ್ತೆ ಸರ್. ಅದು ಹಳ್ಳ ಕೂಡಿದ್ರೆ ಕೆರೆ ಸೇರಿದ್ರೆ ಸಮುದ್ರ, ಸಾಗರ, ಆ ಥರ ಸರ್. ಎಲ್ಲಾನು ಜೋಡಣೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಾಡ್ಕೊಂಡು ರೈತರು ಒಂದೊಂದ್ರಲ್ಲಿ ಬಾಳೆ. ಈಗ ಬಾಳೆ ಒಂದು 100 ಗಿಡ ಐತೆ ಸರ್ ನಂದು. ಇವತ್ತು ನನ್ನ ಮಾರ್ಕೆಟ್ ತಗೊಂಡೋಗಿದೆ 5 ಗೊನೆ, 400 ರೂಪಾಯಿ ನಂಗೆ ಗೊನೆ ಕೊಟ್ಟೆ ಸರ್. 2,000 ದುಡ್ಡು ಆಯ್ತು 5 ಗೊನೆಗೆ. ಆ ಥರ ಸೇರ್ಸ್ಕೋಬೇಕು ಸರ್. ನಮ್ ಖರ್ಚಿಗಾಗುತ್ತೆ, ಅದು ಮನೆ ಖರ್ಚಿಗೆ ಆಗ್ಲಿ, ಈಗ ನಮ್ಗೆ ಕೇರ್ಪೇಟೆ ಟೌನ್ಗೆ ಹೋಗಿ ಬರೋದಾಗ್ಲಿ, ಒಂದು ಖರ್ಚೇ ಆಗ್ಲಿ, ಈಗ ಮನೆಗೆ ಸಾಮಾನು ತರೋದೇ ಆಗ್ಲಿ, ಅದ್ರದ್ದೆಲ್ಲ ಸಣ್ಣ ಪುಟ್ಟ ಖರ್ಚಾದ್ರಲ್ಲೂ ಅವರಲ್ಲೆಲ್ಲ ಆಗ್ತವೆ ನೋಡಿ ಸರ್. ಇದು ಸುತ್ತ ಬೌಂಡ್ರಿಗೆ ಲೆಕ್ಕಾಚಾರದಲ್ಲಿ ನಾನು ಒಂದು ಬಾಳೆ ಗಿಡ ನೆಟ್ಟಿರೋದು ಸರ್. ಸಾವಯವದಲ್ಲಿ ಬೆಳೆದಿರೋದೆ, ಒಂದೇ ₹1 ಕೆಮಿಕಲ್ ಗೊಬ್ಬರ ತಂದು ಹಾಕಿಲ್ಲ. ಗೊನೆ ಕಮ್ಮಿ ಬಂದೈತೆ ಸರ್. 10 ರಿಂದ 12 kg ಕಾಯಿ ಬರ್ತದೆ. ಇದು ಬೇಡಿ 8 kg ಕಾಯಿ ಬಂದ್ರೂ
ಮಿನಿಮಮ್ ಈಗ ಒಂದು 100 ಗಿಡ ನಂದು ಬಾಳೆ ಗಿಡ ಐತೆ. 100 ಗೊನೆಗೆ ದುಡ್ಡು ಎಷ್ಟಾಯ್ತದೆ ಸರ್? ಆ ಥರ ಎಲ್ಲರೂ ಸ್ವಲ್ಪ ಎಲ್ಲಾನು ಜೋಡಣೆ ಮಾಡ್ಕೋಬೇಕು ರೈತರುಗಳು. ಸರ್ ಇದು ಮೆಣಸು ನಮ್ ತರಕ್ ಹೋದಾಗ, ಕಾಫಿ ಗಿಡ ತರಕ್ ಹೋದಾಗ 2 ಗಿಡ ನೋಡೋಣ ನಮ್ಮ ತೋಟದಲ್ಲೂ ಬರ್ತದ ಇಲ್ವಾ ಅಂದ್ಬಿಟ್ಟು 2 ಗಿಡ ತಂದಿದೆ ಸರ್. ಏಲಕ್ಕಿ ಗಿಡನ ಇದ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತವ 2 ಗಿಡನು ನಟ್ಟಿದ್ದೀನಿ ನೋಡಿ ಸರ್. ಬಾರ್ಡ್ರಿಗೆ ನಟ್ಟಿದ್ದೀನಿ, ಒಳಗಡೆ ನಡ್ಬೇಕಾಯ್ತು, ಒಂದ್ ಸ್ವಲ್ಪ ಸೇಡ್ ಬೇಕಿದ್ಕೆ. ಹಂಗೂ ಒಂದ್ ಸ್ವಲ್ಪ ಬಿಸ್ಲೈತೆ, ಆದ್ರೂ ಯಾವ ತರ ಬಂದೈತೆ ನೋಡಿ ಸರ್. ಈಗ ಒಂದೇ ಒಂದು ಸಣ್ಣ ಗಿಡ ಸರ್ ತಂದು ನಟ್ಟಿದ್ರು 2 ಗಿಡನೂ ಮಿನಿಮಮ್ 20-25 ಕಂದು ಕಡ್ದೈತೆ ಸರ್. ಇವಾಗೆಲ್ಲ 7ರಿಂದ 8 ತಿಂಗಳು ಆಗೈತೆ ಅಷ್ಟೇ ಗಿಡ ನಟ್ಟಿ ನಾನು. ಇದು ಬರೀ ನೋಡಿ ಸೀಮೆ ಇದ್ರ ಗೊಬ್ಬರ, ಮನೆ ಗೊಬ್ಬರ ಬಿಟ್ರೆ ಇನ್ನೇನು ಹಾಕಿಲ್ಲ ನಾನು. ಜೀವಾಮೃತ, ಮನೆ ಗೊಬ್ಬರ ಇಷ್ಟು ಮಾತ್ರ ನಾನು ಹಾಕೊಂಡು, ನಾನು ಡಿಸಮಿನ್ ಆಸಿಡ್ ಸ್ಪ್ರೇ ಮಾಡ್ಕೊಂಡು ಜೀವಾಮೃತ ಹಾಕೊಂಡು ನಾನು ಬೆಳಿತಾ ಇದ್ದೀನಿ ಸರ್. ಇದನ್ನ ಯಾವ ಕೆಮಿಕಲ್ ಇಲ್ದೇನೆ ಈ ಮಟ್ಟಕ್ಕೆ ಬಂದೈತೆ ಅಂದ್ರೆ ಈ ವರ್ಷ ನೆಕ್ಸ್ಟ್ ನವೆಂಬರ್ಗೆ ಈಲ್ಡು ಸ್ಟಾರ್ಟ್ ಆಯ್ತದೆ ಸರ್. ಇದು ಕಮ್ಮಿ ಅಂದ್ರೆ ಒಂದು 1/4 kg ಬಂದು ದುಡ್ಡು ಎಷ್ಟು ಸರ್? ಇದು ಒಂದು 50 ಗಿಡ ನಟ್ಕೊಂಡು ನೀಟಾಗಿ ಬೆಳ್ಕೊಂಡ್ರೆ ರೈತರು, ಬಡ ರೈತರು, ಸಣ್ಣ ರೈತರು. ನಾವೇ ಕೂಲಿ ಕೊಡಂಗಿಲ್ಲ, ಇನ್ನೇನಿಲ್ಲ. ಮನೆಯವರು ಫ್ಯಾಮಿಲಿಗಳೇ ಮೇಂಟೈನ್ ಮಾಡ್ಕೋಬೋದು ಇವೆಲ್ಲ. ಒಂದು 50 ಗಿಡವ ಸರ್. ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಇವು ನಾಟಿ ಕೋಳಿ ಅಂದ್ಬಿಟ್ಟು ನನಗೆ ಮರಿ ನಾಗಮಂಗಲದಿಂದ ಇದ್ರಲ್ಲಿ ತರಿಸಿದೆ ಸರ್. ನಾನು ಹೋಗಿ ತಗೊಬಂದೆ. ನನ್ಗೆ ಸಣ್ಣ ಮರಿಲಿ ನಾಟಿ ಕೋಳಿ ಮರಿನೇ ಅಂತ ಕೊಟ್ಟರು ಸರ್. ನನಗೆ 120 ರೂಪಾಯಿ ಮರಿ ಅಂದ್ಬಿಟ್ಟು ನಾನು 300 ಮರಿ ತಂದಿದೆ. ಅದು ಪ್ಯೂರ್ ನಾಟಿ ಕೋಳಿ ಅಲ್ಲ ಸರ್. ಇವು ಕ್ರಾಸ್ ಬರ್ತವೆ. ಇವಕ್ಕೆ ಅಷ್ಟು ಬೇಡಿಕೆ ಇರಲ್ಲ. ಪ್ಯೂರ್ ನಾಟಿ ಕೋಳಿ ಆಗದೆ ಇರೋ ದೇಶದಿಂದ ಇವಕ್ಕೂ ಅಷ್ಟು ಬೇಡಿಕೆ ಇರಲ್ಲ. ನಾಟಿ ಕೋಳಿ 500 ರೂಪಾಯಿ kg ಇದ್ರೆ ಇದು 300 ರೂಪಾಯಿ, 250 ರೂಪಾಯಿ ಹಿಂಗೆಲ್ಲ ಕೇಳ್ತಾರೆ ಸರ್. ಹಂಗಾಗಿ ನಮ್ಗೆ ಲಾಸ್ ಬರ್ತದೆ ರೈತರಿಗೆ. ಸಾಕಿ ನಮಗೆ ಮಾರೋ ಟೈಮಲ್ಲಿ ನಮ್ಗೆ ರೈಟ್ ಸಿಗ್ತಿಲ್ಲ ಅಂದರೆ ನಮಗೆ ಲಾಸ್ ಬರ್ತದೆ. ಹಂಗಾಗಿ ಯಾರೇ ರೈತರೇ ಆಗಲಿ ಫಾರಮ್ ಮಾಡಿದರೆ ನೋಡಿ ತಗೊಬನ್ನಿ ಮರಿಗಳ. ನಾಟಿ ಕೋಳಿ ಮರಿನೇ ತಗೊಬನ್ನಿ ನೋಡಿಕೊಂಡು. ಇಲ್ಲ ಅಂದರೆ ಮರಿ ತರದವರು 10-15 ಕೋಳಿ ಯಾಟೆ ಮೊಟ್ಟೆ ಬರೋಂಥ ಯಾಟೆಗಳು ಹಿಡ್ಕೊಂಡು ಅವು ಮೊಟ್ಟೆ ಇಕ್ಸಿ ಮರಿ ಮಾಡಿಸ್ಕೊಂಡು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ರೈತರುಗಳಿಗೆ.